ಈಗ ನೇತ್ರಾವತಿ ರಿವರ್ ನೀವು ವಾಟರ್ ಫಾಲ್ಸ್ ಏನು ನೋಡ್ತಿರಲ್ಲ, ಇದು ನೋಡಾದ್ಮೇಲೆ ಕಂಪ್ಲೀಟ್ 2 ಕಿಲೋಮೀಟರ್ಸ್, ಐ ಮೀನ್ ಕಂಪ್ಲೀಟ್ 2 ಕಿಲೋಮೀಟರ್ಸ್ ಸ್ಟೀಪ್ ಹಿಂಗಿದೆ. ನಡ್ಕೊಂಡು ಹೋಗ್ಲೇಬೇಕು. ರೆಸ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗಿ, ಅಷ್ಟೇನು ಅರ್ಜೆಂಟ್ ಬೇಡ. ಯಾಕಂದ್ರೆ ನೀವು ಒಂದು 10 ನಿಮಿಷ ಕೂತ್ಕೊಂಡು ಹೋದ್ರೂ ಪರವಾಗಿಲ್ಲ. ಆದ್ರೆ ಗಡ್ಬಿಡಿ ಮಾಡ್ಕೊಂಡು ಬಿದ್ದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಪೀಸಾಗಿ ಹೋಗಿ ಪೀಸಾಗಿ ಬನ್ನಿ. ನೇತ್ರಾವತಿ ಪೀಕ್ನ ಎಂಜಾಯ್ ಮಾಡಿ. ನೇತ್ರಾವತಿ ಏನಿದೆ ಅಲ್ಲಿ ನೀವು ಕಳಸದಿಂದ ಸಂಸೆಗೆ ಬರ್ತಿರಲ್ಲ, ಸಂಸೆಯಲ್ಲಿ ಏನು ಜೀಪ್ಗಳಿರುತ್ತಲ್ಲ, ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗ್ತಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಾನು ಆವಾಗ ಕೇಳಲಿಲ್ಲ ಅಂದ್ರೆ ನನ್ನ ಹಿಂದೆ ಗೈಡ್ಗಳೆಲ್ಲ ಇದ್ರು. ಸೊ ಆ ವಿಷಯ ಅವ್ರ ಮುಂದೆ ಹೇಳೋಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೀತಿದೆ. ಇವತ್ತು ಬೆಳಗ್ಗೆ ನಾನು ಅದಕ್ಕೆ ಲೇಟ್ ಆಯಿತು ಬರೋದು. ಏನು ಸ್ಕ್ಯಾಮ್ ಮಾಡ್ತಾರೆ ಗುರು? ನೀವೀಗ ಏನಾದ್ರು ಎಬ್ರೆ ಹೋದ್ರೆ ಏನಂತಾರೆ ಗೊತ್ತಾ ಅವರು? ಈ ಜೀಪಲ್ಲಿ ಬರೀ ಎಬ್ರೆ ಹೋಗ್ಬೋದು, ಎಬ್ರೆ ಹೋಗ್ಬೇಕಂತಾರೆ. ಆ ಥರ 10 ಜನ ಗುಂಪು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವ್ರು ಮಾಡಕ್ ಬಿಡಲ್ಲ. ಅದಕ್ಕೆ ನೀವು ಏನು ಮಾಡಿ ಅಂದರೆ, ಬೆಸ್ಟ್ ಒಂದು ಹೇಳ್ತೀನಿ ನೋಡಿ, ಯಾರಿಗೂ ಮಾತಾಡದೆ ಸಂಸ್ಥೆಯಲ್ಲೇ 10 ಜನ 8 ಜನ 7 ಜನ ಒಟ್ಟು ಮಾಡಿ, ಆಮೇಲೆ ಯಾವುದಾದ್ರೂ ಒಂದು ಜೀಪ್ ನಂಬರಿಗೆ ಕಾಲ್ ಮಾಡಿ ಆ ಜೀಪಲ್ಲಿ ಬಂದುಬಿಡಿ. ನೀವೆಲ್ಲ ಒಂದು ಗ್ರೂಪ್ ಅಂತ ಹೇಳಿ, ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್. ನೋಡಿ ನಾನು ಏನು ಮಾತಾಡ್ತಿದ್ದೀನಲ್ಲ ಈಗ, ಕರೆಕ್ಟ್ ನನ್ನ ಅಪೋಸಿಟ್ ಯಾವ ಥರ ವ್ಯೂ ಇದೆ ನೋಡಿ. ಕ್ರೇಜಿ ವ್ಯೂ ಇದೆ ಮಾತ್ರ. ವಾವ್, ಸೂಪರ್ ವ್ಯೂ ಗುರು, ಸಕ್ಕತ್ತಾಗಿದೆ ಮಾತ್ರ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಜೂನಲ್ಲಿ ನೇತ್ರಾವತಿ ಹೋಗೋದು ಬೇಡ, ಜುಲೈಯಲ್ಲಿ ನೇತ್ರಾವತಿ ಹೋಗೋದು ಬೇಡ ಅಂತ. ಯಾಕಂದ್ರೆ ವೆದರ್ ಚೆನ್ನಾಗಿರಲ್ಲಂತೆ. ಸೊ ಅದಕ್ಕೆ ನಾನು ಇವತ್ತು ಒಬ್ಬನೇ ಬಂದಿದ್ದೀನಿ. ವೆದರ್ ಮಾತ್ರ ನಂಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಏನ್ ಕ್ರೇಜಿ ಇದೆ ಗುರು, ಹಿಂದೆ ಸಕ್ಕತ್ ಇದೆ ಗುರು ಪ್ಲೇಸ್. ವೆದರ್ ಚೆನ್ನಾಗಿರಲ್ಲ, ಹಂಗೆ ಹಿಂಗೆ ಅಂತ ಇದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಈ ವಿಡಿಯೋ ತೋರ್ಸಿ ಹೇಳ್ತೀನಿ, ವೆದರ್ ಚೆನ್ನಾಗಿದೆ, ನಾವು ಸರಿ ಇಲ್ಲ ಅಂತ. ನೋಡಿ ಈ ತರ ವ್ಯೂ ಇದೆ. ನಾನು ಅಪೋಸಿಟ್ ಇರೋದು ನೇತ್ರಾವತಿ. ಹಿಂಗೆ ಮಾಡ್ಕೊಂಡ್ ಬಂದ್ ನೋಡಿ, ಈ ತರ 2 ಕಿಲೋಮೀಟರ್ ಹಿಂಗೆ ಸ್ಟೀಪ್ ಇದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಗ್ರೂಪ್ ಅವರೆಲ್ಲ ಬರ್ತಾ ಇದ್ದಾರೆ.